ಮೊದಲನೇದಾಗಿ ನಾನು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಬಿಫೋರ್ ಮಾತಾಡಿರೋಷ್ಟು ಇಲ್ಲ, ಸ್ವಲ್ಪ ಮಾತಾಡ್ತೀನಿ ಅಂತ ಆ ಥರ ಎಲ್ಲ ಅನ್ಕೋಬೇಡಿ. ಅದು ಸಾಧ್ಯ ಇಲ್ಲ. ಬಂದಿರೋಂಥ ಎಲ್ಲ ಮಾಧ್ಯಮರಿಗೆ ಧನ್ಯವಾದಗಳು. ಈಗ ಆಲ್ರೆಡಿ ತುಂಬಾ ಸಪೋರ್ಟ್ ಮಾಡಿದೀರ ನಮ್ಗೆ. ಎಲ್ಲಾ ಮೀಡಿಯಾದಲ್ಲಿ, ಎಲ್ಲಾ ಸೋಷಿಯಲ್ ಅಂದ್ರೆ ಪೇಜ್ಗಳಲ್ಲಿ ನಮ್ಮ ಮೂರ್ತಿ ದೇವತೆ ಮೂವಿ ಬಗ್ಗೆನೇ ಮಾತಾಗ್ತಾ ಇದೆ. ತುಂಬಾ ಖುಷಿ ಆಯ್ತು. ಹಾಗೆ ಇವತ್ತಿನ ಇವೆಂಟ್ ಅಲ್ಲಿ ಮೇನ್ ನನ್ನ ಸಾಂಗ್ ರಿಲೀಸ್ ಆಗಿದೆ. ಏನು ಸಾಂಗ್ ಇರ್ಲಿಲ್ಲ, ಅವ್ರು ಹೇಳಿದ್ರು ಬಿಫೋರ್. ಸೊ 10 days ಇರೋದನ್ನ 5 days ಅಲ್ಲಿ ನಾನು ಮುಗಿಸ್ಬಿಟ್ಟೆ ಶೂಟ್ ನ. ಸೊ ಹಾಗಾಗಿ ನಾನ್ ಕೇಳ್ದೆ, ನನ್ಗೊಂದ್ ಏನಾದ್ರು ಸಾಂಗ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದೆ. ಸ ಪಾಪ ಅವ್ರುನು ಅದೇ ಜೋಶಲ್ಲಿ ನಾನಿರೋ ಜೋಶ್ಗೆ ಒಂದು ಸಾಂಗ್ ನ ಕೊಟ್ಟಿದ್ದಾರೆ. ನಮ್ ಕೈಲಿ ಆದಷ್ಟು ಆ ಸಾಂಗ್ ನ ಚೆನ್ನಾಗ್ ಮಾಡೋದಕ್ಕೆ, ಡ್ಯಾನ್ಸ್ ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ಸರ್ ಹೇಳ್ತಾ ಇದ್ರು, ನಾನೆಲ್ಲ ಬೇಡ ಅಮ್ಮ, ನಾನ್ ಏನ್ ಮಾಡ್ತೀನಿ, ನಂಗೆ ಏನು ಬರಲ್ಲ ಅಂತ. ಸರ್ ಆ ಸಾಂಗ್ ತುಂಬಾ ಮಾವ ಮಾವ ಅಂತ ಇದೀನಿ, ಯಾರನ್ನ ಮಾವ ಅಂತ ಕೇಳ್ತಾರಲ್ಲಿ, ನೀವಿದ್ರೆ ನೀವ್ ಹೋಗಿ ನೀವೇನೋ ಒಂದ್ ಎಕ್ಸ್ಪ್ರೆಷನ್ ಕೊಡಿ, ನಾನ್ ಮಾಡ್ತೀನಿ ಹಂಗೆ ಹೀಗೆ ಅಂತ. ಆಯ್ತು ಅಂತ ನಮ್ಮ ರಘು ಸರ್ ತುಂಬಾ ಚೆನ್ನಾಗಿ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟ್ ಮಟ್ಟಕ್ಕೆ, ಹಾಗೆ ನನ್ಗೆ ಒಂದು ಪ್ರಯತ್ನ ಮಾಡ್ಸಿದ್ದಾರೆ ನನ್ನಿಂದ ಡ್ಯಾನ್ಸ್ ಮಾಡೋದಕ್ಕೆ ರಘು ಸರ್. ಸೊ ಥ್ಯಾಂಕ್ ಯು ಸರ್. ಇಷ್ಟು ಚೆನ್ನಾಗಿ ಸಾಂಗ್ ಬರೋದಕ್ಕೆ ಅವರು ಕೂಡ ಕಾರಣ. ಹಾಗೆ ಮ್ಯೂಸಿಕ್ ಆಗಿರ್ಬೋದು, ಸಾಹಿತ್ಯ ಯಾರು ಅಲ್ಲ, ನಮ್ ಸರ್ದೆ ಸಾಹಿತ್ಯ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ನನ್ಗೇನೆ ಖುಷಿ ಆಗುತ್ತೆ, ನಾನು ಕೇಳ್ತಾ ಇರ್ತೀನಿ, ಅದ್ ಹೇಗ್ ಸರ್ ಇಷ್ಟು ಚೆನ್ನಾಗಿ ಲೈನ್ಸ್ ಬರುತ್ತೆ ನಿಮ್ಗೆ, ಡೈಲಾಗ್ಸ್ ಆಗಿರ್ಬೋದು ಸಿನಿಮಾದಲ್ಲಿ ಅವ್ರದೇನೆ ಸಾಹಿತ್ಯನು, ಅವ್ರದೇನೆ ಕತೆ ರೈಟಿಂಗ್ ಎಲ್ಲ. ಸಾಂಗ್ ಕೊಡೋನು ಅಷ್ಟೇನೆ. ನನ್ಗೆ ಕೇಳ್ತಾ ಇರ್ತಿದ್ದೆ ನಾನು, ಅದ್ ಹೇಗ್ ಸರ್ ಇಷ್ಟು ಚೆನ್ನಾಗಿ ಬರೀತೀರಾ ನೀವು ಅಂತ. ತುಂಬಾ ತಿಳ್ಕೊಂಡಿದ್ದಾರೆ ಅವರು. ಅಂದ್ರೆ ಅವ್ರಿಗೆ ಸಿನಿಮಾದು ಹೊಸದಿರ್ಬೋದು, ಬಟ್ ಅವರಲ್ಲಿರೋ ಸರಸ್ವತಿ ತುಂಬಾ ಅದ್ಭುತ, ಅಂದ್ರೆ ತುಂಬಾ ಅದ್ಭುತವಾಗಿ ಹೊಲ್ದಿದ್ದಾರೆ ಅವ್ರಿಗೆ ಸರಸ್ವತಿ. ಖುಷಿ ಆಗುತ್ತೆ ಆ ವಿಚಾರ ಹೇಳೋದಕ್ಕೆ. ಇನ್ನ ನಾವು ಆಲ್ರೆಡಿ ನಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ ತುಂಬಾ ಹೇಳಿದೀವಿ. ಸಾರೇಖಾ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದೇ ಎಲ್ಲಾ ಹೆಣ್ಮಕ್ಳುನು ಎಲ್ಲಾ ಕ್ಷೇತ್ರದಲ್ಲಿ, ಎಲ್ಲಾ ಪರಿಸರದಲ್ಲಿ, ಅಂದ್ರೆ ಯಾವ ಕಡೆ ಹೋದ್ರುನು ಈ ಚಿಕ್ಕ ಪುಟ್ಟ ಇಲ್ಲ ದೊಡ್ಡದಾಗಿ ಫೇಸ್ ಮಾಡ್ತಾನೆ ಇದ್ದಾರೆ. ಅದು ಸಿನಿಮಾನೇ ಆಗಿರ್ಬೋದು, ಇಲ್ಲ ಕಾರ್ಪೊರೇಟ್ ಆಗಿರ್ಬೋದು, ಯಾವ ಕೂಡ ಎಲ್ಲಿ ಕೂಡ ಆಗಿರ್ಬೋದು. ಬಟ್ ಎಲ್ರು ಅದಕ್ಕೆ ಸ್ಟ್ಯಾಂಡ್ ತಗೊಳಲ್ಲ. ಅಂದ್ರೆ ಫೇಸ್ ಮಾಡ್ತಾರೆ. ಒಂದು ಅಸಹ್ಯವಾಗಿರುವಂತ ಒಂದ್ ಪರಿಸ್ಥಿತಿನ ಫೇಸ್ ಮಾಡಿ ಅವರೇ ಸಹಿಸ್ಕೊಂಡು ಮನೆಗ್ ಬಂದ್ ಅಳ್ತಾರೆ, ಇಲ್ಲ ಯಾರ ಹತ್ರನೂ ಹೇಳಲ್ಲ. ಆತರ ಎಲ್ಲ ಫೇಸ್ ಮಾಡ್ತಿರ್ತಾರೆ. ಸೊ ನಮ್ ಮೂವಿ ನೋಡಿದಾಗ ಎಲ್ರಿಗೂ ಬರುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ ಸರ್, ಬಟ್ ಕೆಲವು ಒಬ್ರು ಇರ್ತಾರಲ್ಲ, ಅಂದ್ರೆ ಹೆಸಿಟೇಟ್ ಮಾಡ್ಕೊಂಡು, ಅಯ್ಯಪ್ಪ ನಾನ್ ಹೆಂಗೆ ರಿಯಾಕ್ಟ್ ಮಾಡ್ಲಿ, ಇಷ್ಟ ಜನದ ಮುಂದೆ ನನ್ ಮರ್ಯಾದೆನೆ ಹೋಗ್ಬಿಡುತ್ತೇನೋ, ನಾನೇ ಕೆಟ್ಟೋಳು ಅನ್ಕೋತಾರೇನೋ ಅನ್ಕೊಂಡು ತುಂಬಾ ಜನ ಅದನ್ನ ಸಹಿಸ್ಕೋತಾರೆ. ಬಟ್ ನಮ್ ಮೂವಿ ನೋಡಿದಾಗ ನಿಜವಾಗ್ಲೂ ಅವ್ರಿಗೊಂದು ಡೇರಿಂಗ್ ಬರುತ್ತೆ, ಇಲ್ಲ ಆ ಮೂಮೆಂಟ್ ಅಲ್ಲೇ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು, ಸರಿ ಯಾವ್ದು ತಪ್ಪು ಯಾವ್ದು ಅಂತ ತಿಳಿಸಿ ಹೇಳ್ಬೇಕು ಆ ವ್ಯಕ್ತಿಗಳಿಗೆ ಅನ್ನೋದು ಖಂಡಿತವಾಗ್ಲೂ ಎಲ್ಲಾ ಹೆಣ್ಮಕ್ಳು ಮನ್ಸಲ್ಲೂ ಬರತ್ತೆ. ಹಾಗೆ ಹೆಣ್ಮಕ್ಳಿಗೆ ಎಲ್ರೂ ಕಾಟ ಕೊಡಲ್ಲ, ಕೆಲವೊಬ್ರು ಇರ್ತಾರೆ. ಏನಂತ ಹೇಳ್ಬೇಕಂತ ಗೊತ್ತಿಲ್ಲ ನನಗೆ ಅಂತ ವ್ಯಕ್ತಿಗಳಿಗೆ. ಸೊ ಅವ್ರು ಎಕ್ಸ್ಪೆಷಲಿ ಅವ್ರು ನೋಡ್ಬೇಕು ನಮ್ ಮೂವಿನ. ಸೊ ಆಗ ಅದೇ 50 ಜನ 100 ಜನ ಹೆಣ್ಮಕ್ಳು ಬ್ಯಾಡ್ ಫೀಲ್ ನ ಅನುಭವಿಸ್ತಾರಲ್ಲ, ಸೊ ಅದು ತುಂಬಾ ಕಮ್ಮಿ ಆಗತ್ತೆ ಅಂತ ನಾನು ಅನ್ಕೋತೀನಿ ಈ ಮೂವಿ ನೋಡಿದಾಗ. ಅದನ್ನ ಹೇಳಕ್ ನಾನು ಇಷ್ಟ ಪಡ್ತೀನಿ. ಆ ತರ ಅವೇರ್ನೆಸ್ ನ ನಾವು ಸೃಷ್ಟಿಸ್ತೀವಿ ಅಂತ. ಸೊ ಸಾರಿ, ನನಗೆ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ ಕೆಮ್ಮು. ಸೊ ಹಾಗೆ ಇನ್ನ ಮೇನ್ ಅಂದ್ರೆ ನಾವು ಈ ಅವೇರ್ನೆಸ್ ಎಲ್ಲ ಹೇಳಿದೀವಿ, ಪ್ರೆಸ್ ಮೀಟ್ ಗಳೆಲ್ಲ ಹೇಗ್ ಮಾಡಿದೀವಿ ಏನು ಅಂತ. ಸೊ ನನ್ನ ಪಾತ್ರದ ಬಗ್ಗೆನೂ ನಾನು ಹೇಳಿದೀನಿ, ಒಂದು ಹಳ್ಳಿ ಹುಡುಗಿ ಪಾತ್ರನ ಮಾಡಿದೀನಿ. ಸೊ ಮೋಸ ಹೋಗ್ಬೇಕು ಅಂದ್ರೆ ಸಿಟಿಲಿರೋರೇ ಆಗ್ಬೇಕು, ಇಲ್ಲ ಹಳ್ಳಿ ಹುಡುಗಿನೇ ಆಗ್ಬೇಕು ಅಂತ ಏನಿಲ್ಲ. ಮೋಸ ಮಾಡೋರು ಇರೋವರೆಗೂ ಮೋಸ ಹೋಗ್ತಾ ಇರ್ತೀವಿ. ಸೊ ನಾವು ಸ್ವಲ್ಪ ಹೊರಗಡೆ ಇರೋ ವ್ಯಕ್ತಿಗಳನ್ನ, ಸಡನ್ ಆಗಿ ಪರಿಚಯ ಆಗೋ ವ್ಯಕ್ತಿಗಳನ್ನ, ಏನೋ ನಮ್ಮನ್ನ ಮೇಲೆ ಅಟ್ಟಕ್ಕೆ ಹತ್ಸಿ ನಮ್ನ ಆಮೇಲೆ ಅವ್ರ ಬಣ್ಣ ನಮ್ಗೆ ಬಯಲಾಗೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಟೈಮ್ ಕೊಟ್ಟು ಆ ವ್ಯಕ್ತಿಗಳ ಒಡನಾಟ ಏನು ಅಂತ ತಿಳ್ಕೊಂಡು, ಅವರ ಸ್ನೇಹ ಆಗಿರ್ಬೋದು, ಅವ್ರ ಜೊತೆಗೆ ವ್ಯವಹಾರ ಆಗಿರ್ಬೋದು ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಇನ್ನ ನಮ್ದು ವರ್ಷಿತಾ ಪ್ರೊಡಕ್ಷನ್ ಅಲ್ಲಿ ನಮ್ ಟ್ರೈಲರ್ ಲಾಂಚ್ ಆಗಿದೆ.
ಸೊ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನೀವು ವಿಚಾರ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅದು ಬಂದಿದೆ. ಸೊ ನೀವು ಎಲ್ಲ ಅಂದ್ರೆ ನೀವು ಮಾಧ್ಯಮದವ್ರು ಅದನ್ನ ಶೇರ್ ಮಾಡಿದ್ರೆ, ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ಇನ್ನೂ ಒಳ್ಳೆ ರೆಸ್ಪಾನ್ಸ್ ಸಿಗತ್ತೆ ಅಂತ ಕೇಳ್ಕೊತೀವಿ. ಆದಷ್ಟು ಬೇಗ ಸಿನಿಮಾನ 29ಗೆ ರಿಲೀಸ್ ಮಾಡ್ಬೇಕು ಅನ್ನೋದು ನಮ್ ಇಚ್ಛೆ. ಆ ದೇವ್ರ ದಯದಿಂದ ಆದ್ರೆ ನಮಗೂ ಎಲ್ಲಾ ಖುಷಿ. ಆಗಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಇದೆಲ್ಲ ಕಾಮನ್ ನಡೀತಾ ಇರತ್ತೆ, ಏನು ಹೊಸದೇನಿಲ್ಲ, ನಿಮ್ಗೆಲ್ಲ ಗೊತ್ತಿರೋ ಅಂತ ವಿಚಾರನೇ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ.